ಹಂಗಿದ್ದಾಗ ನಮ್ಗೆ ಬೆಲೆ ಇರೋ ಸಮಾಜ ಇಲ್ಲ. ಅವರು ನಮ್ಮನ್ನು ಕಡೆಗಣಿಸ್ತಾರೆ, ದಯವಿಟ್ಟು ಅವ್ರೇನು ಮಾಡಲ್ಲ, ವೇಸ್ಟ್. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ 500ಕ್ಕೂ ಹೆಚ್ಚು ವಿಶೇಷಚೇತನರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದ್ದಾರೆ. ಸ್ವಾಭಿಮಾನಿ ವಿಶೇಷಚೇತನರ ಹಕ್ಕುಗಳ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. 1 ವರ್ಷದಿಂದ ನಡೀತಾ ಇದೆ. ನಾವು 3 ತಿಂಗಳ ಹಿಂದೆನೂ ಪ್ರತಿಭಟನೆ ಮಾಡಿದ್ದೀವಿ. ನಮಗಲ್ಲಿ ಎಬ್ಬಿಸಿ ಓಡಿಸೋಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ. ಆಯಿತು, ನಾವೆಲ್ಲ ನಿಮ್ದು ಏನದ ಸ್ಪಂದಿಸ್ತೇವೆ, ನಿಮ್ಮದು ಲೆಟ್ರ್ ಕೊಡ್ರಿ ಅಂತೇಳಿ ನಮ್ಮ ಡೈರೆಕ್ಟ್ರ್ ಬಂದೇ ರಿಸೀವ್ ಮಾಡ್ಕೊಂಡು ಹೋಗಿದ್ದಾರೆ. ಇವತ್ತು ವಿಶೇಷಚೇತನರಿಗೆ ಭಾಳ ಅನ್ಯಾಯ ಆಗ್ತಾಯಿದೆ. ಏನಂದ್ರೆ ಬೇರೆ 6 ತಿಂಗಳಿಂದ ನಮ್ಮದು ಮಾಸಾಶನ ಬಂದಿಲ್ಲ. ಮತ್ತು ಬೇರೆ ರಾಜ್ಯದಾಗೆಲ್ಲ ಮಾಸಾಶನ ಹೆಚ್ಚಿಗಾಗಿದೆ. ನಮ್ಮ ರಾಜ್ಯದಲ್ಲೇ ಮಾಸಾಶನ ಹೆಚ್ಚಿಗಾಗಿಲ್ಲ ಅಂತೇಳಿ ನಮ್ಮದೆಲ್ಲ ಅನಿಸಿಕೆ ಇದೆ. ನಾವು ಮೊನ್ನೆನೇ ನೋಡಿದೆವು, ಅವರು ಬರೀ 1400ಕ್ಕೆ ಇಷ್ಟು ನಾವು ಒದ್ದಾಡ್ತಾ ಇದ್ದೀವಿ ಅಂತೆಲ್ಲ. 1400 ಅಂದರೆ ನಮ್ಮ ವಿಶೇಷಚೇತನರಿಗೆ 14,000 ಇದ್ದಾಗೆ. ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಸ್ವಾಭಿಮಾನಿ ವಿಶೇಷಚೇತನರ ಹಕ್ಕುಗಳ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ 500ಕ್ಕೂ ಹೆಚ್ಚು ವಿಶೇಷಚೇತನರು ಅನಿರ್ದಿಷ್ಟಾವಧಿ ಧರಣಿ ನಡೆಸಿದರು. ತಿಂಗಳಿಂದ ಮಾಸಾಶನ ಏನು ರದ್ದಾಗಿದೆ ಅದನ್ನು ಪುನಃ ವಿಕಲಚೇತನರಿಗೆ ನೀಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ. ಹಾಗೆ ಮಾಸಾಶನ ಕೂಡ 3,000 ರೂಪಾಯಿ ಹೆಚ್ಚಳ ಮಾಡಬೇಕು. ಇವತ್ತಿನ ದಿನಗಳಲ್ಲಿ ಆದಾಯ ಮಿತಿಯನ್ನು ಮಾಡಿದ್ದಾರೆ ನಮಗೆ 32,000 ರೂಪಾಯಿ. ಇವತ್ತು ಸರ್ಕಾರದಲ್ಲಿ ಶಾಸಕರಿಗೆ ಮತ್ತು ಸಂಸದರಿಗೆ ಮತ್ತು ಇನ್ನಿತರಿಗೆ ಆದಾಯ ಅವ್ರನ್ನ ಯಾರೂ ಕೇಳಿಲ್ಲ. ಇವತ್ತು ವಿಕಲಚೇತನರು ಕೇಳ್ತಾ ಇದ್ದಾರೆ ಆದಾಯ. ಯಾಕಂದರೆ ಇವತ್ತು ನಮ್ಮ ವಿಕಲಚೇತನರು ತುಂಬ ಬಡತನದಲ್ಲಿದ್ದಾರೆ, ಕಡುಬಡವರಿದ್ದಾರೆ. ಇವತ್ತು ಅಂಥವರಿಗೆ ಆದಾಯ ಮಿತಿ ಮಾಡಿ ಸುಳ್ಳು ಹೇಳಿ ಯಾವುದೇ ಒಂದು ಸಮೀಕ್ಷೆ ಮಾಡದೆ, ಯಾವುದೇ ಅಧಿಕಾರಿಗಳು ಮನೆ ಭೇಟಿ ಮಾಡದೆ ಇದ್ದಕ್ಕಿದ್ದಾಗೆ ಹಿರಿಯ ನಾಗರಿಕರಿಗೆ ವಿಕಲಚೇತನರಿಗೆ ಮಾಸಾಶನವನ್ನು ರದ್ದು ಮಾಡಿದ್ದಾರೆ ಮತ್ತು ಆದಾಯ ಮಿತಿಯನ್ನು ಕೂಡ ಹೆಚ್ಚಳ ಮಾಡಿದ್ದಾರೆ. ಅದನ್ನು ಪುನಃ ರದ್ದುಪಡಿಸಬೇಕು. ಯಥಾ ರೀತಿಯಾಗಿ ನಮಗೆ ಆದಾಯವನ್ನು ನೀಡಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಕಳೆದ 4 ತಿಂಗಳಿನಿಂದ ಸ್ಥಗಿತಗೊಂಡಿರುವ ಮಾಸಿಕ ಪಿಂಚಣಿಯನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ಜೊತೆಗೆ ಇತರ ರಾಜ್ಯಗಳ ಮಾದರಿಯಲ್ಲಿ ಮಾಸಿಕ ಪಿಂಚಣಿಯನ್ನ ಕನಿಷ್ಠ 5,000 ರೂಪಾಯಿಗೆ ಹೆಚ್ಚಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಅಂಗವಿಕಲರ ಯೋಜನೆಗಳು ಕೂಡ ಸರಿಯಾಗಿ ತಲುಪ್ತಾ ಇಲ್ಲ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ಗೆ ತಿಳಿಸೋದೇನೆಂದರೆ, ಅಂಗವಿಕಲರು ಅದನ್ನೇ ನಂಬಿಕೊಂಡು ಕೆಲವಷ್ಟು ಮಂದಿ ಜೀವನ ಸಾಗಿಸ್ತಾ ಇದ್ದಾರೆ. ಗುಳಿಗೆ, ಮೆಡಿಸಿನ್, ಯಾವುದೇ ಇತ್ಯಾದಿ ಗೌರವಧನವನ್ನು ಹೆಚ್ಚು ಕೊಟ್ಟಿದ್ದಾರೆ. ದಯಮಾಡಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಕೂಡಲೇ ನಿಂತಿರ್ತಕ್ಕಂಥ ಮಾಸಾಶನವನ್ನು ದಯಮಾಡಿ ಅವರು ಬಿಡುಗಡೆ ಮಾಡಬೇಕು. ಇದೇ ರೀತಿ ತಾವೇನಾದರೂ ಬಿಡುಗಡೆ ಮಾಡದೆ ಹೋದ ಪಕ್ಷದಲ್ಲಿ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಒಂದು ಹೋರಾಟವನ್ನು ನಡೆಸುತ್ತೇವೆ, ಮುತ್ತಿಗೆಯನ್ನು ಹಾಕ್ತೇವೆ. ಜೀವನೋಪಾಯಕ್ಕಾಗಿ ಅಂಗಡಿಗಳು ಹಾಗೂ ಸ್ವಯಂ ಉದ್ಯೋಗ ನಡೆಸುತ್ತಿರುವ ವಿಶೇಷಚೇತನರಿಗೆ ಸೂಕ್ತ ಭದ್ರತೆ ಮತ್ತು ರಕ್ಷಣೆಯನ್ನ ಒದಗಿಸಬೇಕು. ರಾಜ್ಯದಾದ್ಯಂತ ಕೆಎಸ್ಆರ್ಟಿಸಿ ಬಸ್ಸುಗಳಲ್ಲಿ ಉಚಿತವಾಗಿ ಸಂಚರಿಸಲು ಎಲ್ಲ ವಿಶೇಷಚೇತನರಿಗೆ ಉಚಿತ ಬಸ್ ಪಾಸ್ ನೀಡಬೇಕು ಎಂಬ ಬೇಡಿಕೆಯನ್ನು ಮುಂದಿಟ್ಟರು. ನಮ್ಮ ವಿಕಲಚೇತನರು ಸುಮಾರು ಸರಿ ಎಲ್ಲ ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ. ಆದರೂ ಕೂಡ ನಮ್ಮ ಎಲ್ಲ ಅಧಿಕಾರಿಗಳು ನಮ್ಮ ಯೋಜನೆಗಳನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಯೋಜನೆಗಳು ದಯವಿಟ್ಟು ಬೇಗನೆ ಬಿಡುಗಡೆ ಮಾಡಬೇಕು. ಅದೇ ಕಾರಣ ಒಂದು ವಿಕಲಚೇತನರಿಗೆ ಎಲ್ಲ ನಗರಸಭೆಯಲ್ಲಿ, ಗ್ರಾಮ ಸಭೆಯಲ್ಲಿ ಎಲ್ಲ ನಮ್ಮನ್ನು ಒಂದು ರಾಜಕೀಯಲ್ಲಿ ಭಾಗವಹಿಸಿಕೊಳ್ಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ. ನಮ್ಮನ್ನು ಸರ್ಕಾರವು ತಮ್ಮ ನ್ಯಾಯಸಮ್ಮತ ಬೇಡಿಕೆಗಳನ್ನು ಶೀಘ್ರವಾಗಿ ಈಡೇರಿಸಬೇಕು. ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ಧರಣಿಯನ್ನ ಮುಂದುವರಿಸಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಹೋರಾಟ ಹಮ್ಮಿಕೊಂಡಿದ್ದು ಕಾರಣ ಇದು ಬಹಳ ಅನ್ಯಾಯದ ಸಂಗಾತಿ. ಇವತ್ತು ಅಂಗವಿಕಲರು ಎಂಥ ಪರಿಸ್ಥಿತಿಯಲ್ಲಿದ್ದೇವೆ ಅಂತಂದರೆ, ಸಮಾಜದಲ್ಲಿ ಅತ್ಯಂತ ಹಿಂದುಳಿದವರಂತಂದರೆ ಅಂಗವಿಕಲರಂತ ಸರ್ಕಾರ ಪರಿಗಣಿಸಬೇಕು. SC STಕ್ಕಿಂತ ಅತ್ಯಂತ ಕಡುಬಡವರು ನಾವು. ಅಂಥ ಬಡವರಿಗೆ ಸರ್ಕಾರ ಇವತ್ತು ಪಿಂಚಣಿ ಕಟ್ ಮಾಡಿ ಬೀದಿಯಲ್ಲಿ ನಿಂತುಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಮಾಡಿದೆ. ಯಾವುದೇ ಕಾರಣದಿಂದ ಸುಳ್ಳು ವರದಿಯಿಂದ ಆದಾಯವನ್ನು ತೋರಿಸಿ ನಮಗೆ ಆದಾಯ ಇದೆ ಅಂತ ಹೇಳಿ ಸರ್ಕಾರ ಮತ್ತಾಗಿ ಧೋರಣೆ ಮಾಡಿದೆ. ಇದನ್ನು ಖಂಡಿಸ್ತೇವೆ. ಮಾನ್ಯ
ವಿಶೇಷ ಚೇತನರ ಅಭಿವೃದ್ಧಿ ಮತ್ತು ಕಲ್ಯಾಣಕ್ಕಾಗಿ ಸರ್ಕಾರ ಶಾಶ್ವತ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಸಮಾಜದ ಎಲ್ಲ ವರ್ಗಗಳು ಸಹಕಾರ ನೀಡಬೇಕು ಎಂದು ಹೋರಾಟ ಸಮಿತಿಯ ಪದಾಧಿಕಾರಿಗಳು ಮನವಿ ಮಾಡಿದರು. ವಿಕಲಚೇತನ ಕಾಳಜಿ ತೋರಿಸ್ತಿದೆ. ಯಾಕೆಂದರೆ ವಿಕಲಚೇತನರಿಗೆ ಪೂರ ನಿಕ್ಕಾಳಜಿ ಯಾರು ತೋರಿಸ್ತಿದ್ರೆ ಸರ್ಕಾರ ಏನು ಮಾಡ್ತಾರೆ ಅಂದ್ರೆ ವಿಕಲಚೇತನ ಅವ್ರಿಗೆ ಸರ್ಕಾರ ಆನ್ಲೈನ್ 32 ಸತ್ತು ಹ್ಯಾಂಗೆ ಕೊಡ್ತಾರೆ ಏನು ಹೇಳ್ತಾರೆ ಈಗ 32,000 ಇನ್ಕಮ್ ಅಂತ 37,000 ಸರ್ಕಾರ ಗೆಜೆಟ್ ಮಾಡಿದೆ ಮೇಡಮ್. ಆನ್ಲೈನ್ ಹಾಕ್ಲಕ್ಕೆ ಹೋಗಿ ತಗೋರಿ ಆನ್ಲೈನ್ ತಗೋತಾ ಇಲ್ಲ. ಸರ್ಕಾರಕ್ಕೆ ಏನು ಮಾಡಬೇಕಂದ್ರೆ ನಾವು ವಿಕಲಚೇತನರಿಗೆ ವಿಶೇಷ ಚೇತನರ ಪಿಂಚಣಿ, ಉಚಿತ ಬಸ್ ಪಾಸ್ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟಿರುವ ಪ್ರತಿಭಟನಾಕಾರರು ಸರ್ಕಾರದಿಂದ ಸ್ಪಷ್ಟ ಭರವಸೆ ಸಿಗುವವರೆಗೂ ತಮ್ಮ ಅನಿರ್ದಿಷ್ಟಾವಧಿ ಧರಣಿಯನ್ನ ಮುಂದುವರಿಸುವುದಾಗಿ ತಿಳಿಸಿದ್ದಾರೆ. ಈ ಹೋರಾಟಕ್ಕೆ ಸರ್ಕಾರ ಯಾವ ರೀತಿಯಲ್ಲಿ ಸ್ಪಂದಿಸಲಿದೆ ಎಂಬುದು ಕಾದು ನೋಡಬೇಕಿದೆ. ಬಿಂದು ಬೋಸಮ್ಮ, ಪ್ರಗತಿ ಟಿವಿ, ಬೆಂಗಳೂರು.